ಹಲೋ, ನಮಸ್ಕಾರ ಸ್ನೇಹಿತರೆ. ಈ NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ 20 ಗುಂಟೆ ಸ್ನೇಹಿತರೆ. ನೋಡಿ, ಕೃಷಿ ಹೊಂಡ ಮಾಡಿದ್ದಾರೆ, ಸಿಮೆಂಟ್ಲೇ ಕಟ್ಟಿದ್ದಾರೆ ಸ್ನೇಹಿತರೆ. ಜಾಗನ ಸಿಮೆಂಟ್ಲೇ ಕಟ್ಟಿದ್ದಾರೆ. 2 ರನ್ನಿಂಗ್ ಬೋರ್ವೆಲ್ಗಳಿದ್ದಾವೆ. ಒಳ್ಳೆ ಜಾಗ, ತಾರ್ ರೋಡಿಂದ 2ನೇ ಲ್ಯಾಂಡು. ನಮಗೆ ರೋಡ್ ಕನೆಕ್ಟಿವಿಟಿ ಚೆನ್ನಾಗಿದೆ ಸ್ನೇಹಿತರೆ. ನಾವು ಯಾವುದೇ ಲ್ಯಾಂಡ್ ಮೇಲೆ ಹೋಗುವಂಥದ್ದಿಲ್ಲ. ಕೃಷಿ ಹೊಂಡ ತಾವು ಕಣ್ಣಾರ ನೋಡ್ತಾ ಇದ್ದೀರ. ಆಮೇಲೆ ರನ್ನಿಂಗ್ ಕಲ್ಟಿವೇಷನ್. ಇಲ್ಲಿ ಇವಾಗ ಟೊಮೆಟೊ ಎಲ್ಲ ಹಾಕಿದ್ದಾರೆ, ತೆಂಗಿನ ಗಿಡಗಳನ್ನ ಒಂದಷ್ಟು ಹಾಕಿದ್ದಾರೆ. ಫಲ ಕೊಡುವಂತಹ ತೆಂಗಿನ ಮರಗಳು ಒಂದು 10ರಿಂದ 15 ಇದ್ದಾವೆ. ಒಂದು ಮನೆ ಓನರ್ಗೆ ಇರಲಿಕ್ಕೆ ನಾವು ಬಂದಾಗ ಒಂದು ಮನೆ ಇದೆ ಸ್ನೇಹಿತರೆ ಆಯಿತಾ. ಆಮೇಲೆ ನಮಗೆ ಇಲ್ಲಿ ನೇರಳೆ, ಹಲಸು, ರಾಮಫಲ, ಮ್ಯಾಂಗೋ ಈ ಥರ ಒಂದೊಂದು ಗಿಡಗಳು, ಹಣ್ಣಿನ ಗಿಡಗಳು ಕೂಡ ಇದ್ದಾವೆ. ಓನ್ TC, ನಮಗಿಲ್ಲಿ ಸ್ವಂತ TC ಕೂಡ ಇದ್ದಾವೆ ಸ್ನೇಹಿತರೆ. ನೋಡಿ ಜಾಗ ಎಷ್ಟು ಕ್ಲಿಯರಾಗಿದೆ. ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ ಆಯಿತಾ. ಒಳ್ಳೆ ಅನುಕೂಲವಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸ್ನೇಹಿತರೆ. ಆಮೇಲೆ ಲ್ಯಾಂಡು ಕೂಡ ಅಷ್ಟೇ. ನಾವು ಬಂದಾಗ ವಾಸ ಮಾಡಲಿಕ್ಕೆ ಕೂಡ ನಮಗಿಲ್ಲಿ ಒಳ್ಳೆ ಮನೆ ಇದೆ. ನಾವು ಅದಕ್ಕೆ ಯೋಚನೆ ಮಾಡುವಾಗಿಲ್ಲ. ನಾವಿಲ್ಲಿ ಇವರು ಹಾಕಿರುವಂತಹ ತೆಂಗಿನ ಸಸ್ಯಗಳನ್ನ ಮೇಂಟೈನ್ ಮಾಡಿಕೊಂಡ್ರೆ ಸಾಕು. ಯಾಕೆಂದರೆ ನಮಗಿಲ್ಲಿ ತೆಂಗಿನ ಸಸ್ಯಗಳು ಕೂಡ ಕ್ಲೀನಾಗಿ ಒಂದು ಲೈನ್ ಪೂರ ಹಾಕಿದ್ದಾರೆ. ನಾವು ಇಷ್ಟಿದೆ ಅಂತ ನಾವು ಕೌಂಟ್ ಮಾಡಿಲ್ಲ ಸ್ನೇಹಿತರೆ. ಅದು ಆಯಿತಾ, ತುಂಬ ಚೆನ್ನಾಗಿದ್ದಾವೆ. ಇದು ಹಸುವಿಗೆ ಮೇವು ಹಾಕ್ಕೊಂಡಿದ್ದಾರೆ. ಆಮೇಲೆ ಇವರು ಹಸು ಕೂಡ ಸಾಗಾಣಿಕೆ ಮಾಡಿಕೊಂಡು ಇದ್ದಾನೆ. ನಾವು ನಮಗೆ ಬೇಕಾದ ರೀತಿಯಲ್ಲಿ, ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆಸೆ ಅನ್ನೋದು ಸಹಜ. ನನಗೆ ಇಷ್ಟು ಎಕರೆ ಭೂಮಿ ಇದ್ದರೆ ನಾ ಈ ಥರ ಮಾಡ್ತೀನಿ ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಕೂಡ ಇದ್ದಾವೆ ಸ್ನೇಹಿತರೆ. ನಾವಿಲ್ಲಿ ಈಗ ತೆಂಗು ಏನು ಹಾಕಿದ್ದಾರೆ ನೋಡಿ, ಡ್ರಿಪ್ ಮಾಡಿದ್ದಾರೆ, ಪೈಪ್ಲೈನ್ ಆಗಿದೆ, ಪ್ರತಿಯೊಂದು ಕೂಡ ಚೆನ್ನಾಗಿದೆ. ನಾವು ಇವುಗಳ ಮಧ್ಯೆ ಒಂದಷ್ಟು ಅಡಿಕೆ ಸಸಿಗಳನ್ನ ಹಾಕೋಬೋದು. ನೀವು ವ್ಯವಸಾಯ ಮಾಡ್ತೀವಿ ಅಂದರೆ ವ್ಯವಸಾಯ ಮಾಡ್ಬೋದು. ಯಾಕೆಂದರೆ ಇಲ್ಲ ಮೊದಲೆಲ್ಲ ಅರಿಶಿನ, ಜೋಳ, ಒಂದಷ್ಟು ತರಕಾರಿಗಳು ಈ ಥರ ಎಲ್ಲ ಬೆಳೀತಾಯಿದ್ರು. ನಾವು ಕೂಡ ಅದನ್ನು ಬೆಳಿಬಹುದು. ಇಲ್ಲ ಅಂತಂದರೆ ನಾವು ಒಳ್ಳೆ ತೋಟ ಅಂತ ಮಾಡ್ಬೋದು. ಹೇಳಿದಲ್ಲ, ಅಡಿಕೆ ಹಾಕೋಬೋದು, ಇಲ್ಲ ಒಳ್ಳೊಳ್ಳೆ ಹಣ್ಣಿನ ಗಿಡಗಳು. ಈಗ ನಾವು ಏನಂತ ಕೆಲವೊಂದು ಹಣ್ಣಿನ ಗಿಡಗಳು, ಅದೇ ಥರ ಇನ್ನೊಂದಷ್ಟು ನಮ್ಮ ಆರೋಗ್ಯಕ್ಕೆ ಹತ್ತಿರವಾಗಿರುವಂತಹ ಹಣ್ಣುಗಳನ್ನ ನಾವಿಲ್ಲಿ ಹಾಕೋಬೋದು. ಇನ್ನೊಂದಷ್ಟು ನೇರಳೆ, ಸೀಬೆ, ದಾಳಿಂಬೆ, ಮೂಸಂಬಿ ಈ ಥರ ನಾವು ಹಣ್ಣಿನ ಗಿಡಗಳನ್ನೂ ಕೂಡ ಹಾಕಿ ಇಲ್ಲಿ ನಾವಿಲ್ಲಿ ಬೆಳಿಬೋದು ಸ್ನೇಹಿತರೆ. ಯಾಕೆಂದರೆ ಇಲ್ಲಿ ವಾತಾವರಣ ಅಷ್ಟು ಚೆನ್ನಾಗಿದೆ, ಮಣ್ಣಿನ ಗುಣ ಕೂಡ ಅಷ್ಟು ಚೆನ್ನಾಗಿದೆ. ನಮಗೆ ವಾಟರ್ ಸೋರ್ಸ್ ಕೂಡ ನಮಗೆ ಅಷ್ಟೇ ರನ್ನಿಂಗ್ ಇದೆ. ನಮಗೆ ಪ್ರತಿಯೊಂದು ಕೂಡ 7 ಮಾಡಿಸ್ದಾಗಿದೆ ಇಲ್ಲಿ ಜಾಗ. ಯಾಕೆಂದರೆ ಇವತ್ತು ವ್ಯವಸಾಯ ಮಾಡಬೇಕು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ ಸ್ನೇಹಿತರೆ. ಎಷ್ಟೋ ಕಡೆ ಲ್ಯಾಂಡ್ಗಳಿದ್ದಾವೆ, ನೀರುಗಳಿಲ್ಲ, ವ್ಯವಸಾಯ ಮಾಡೋದು ತುಂಬ ಕಷ್ಟ ಆಯ್ತಿದೆ. ನಮಗಿಲ್ಲಿ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ, ತುಂಬ ಅನುಕೂಲವಾಗಿದೆ. ನಾವು ಅದನ್ನು ಚೆನ್ನಾಗಿ ಬಳಸ್ಕೊಂಡು ಒಳ್ಳೆ ವ್ಯವಸಾಯ ಮಾಡಿದ್ರೆ ಜಾಗ ನೋಡಲಿಕ್ಕೆ ಇನ್ನೂ ಹೆಚ್ಚು ಹಸಿರಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ಯಾಕೆಂದ್ರೆ ನಮಗಿಲ್ಲಿ ಹೇಳಿದೆಲ್ಲ ಪೈಪ್ಲೈನ್ ಮಾಡಬೇಕು ಅಂತ, ಡ್ರಿಪ್ಪಿಂಗ್ ಮಾಡಬೇಕು ಅಂತ ಏನೂ ಇಲ್ಲ, ಎಲ್ಲ ರೆಡಿ ಇದೆ. ನಾವು ಏನಂದರೆ ಕಲ್ಟಿವೇಷನ್ ಮಾಡಬೇಕು. ಇಲ್ಲಿ ಅಕ್ಕಪಕ್ಕ ಎಲ್ಲ ರನ್ನಿಂಗ್ ಕಲ್ಟಿವೇಷನ್ ಇದ್ದಾವೆ ಸ್ನೇಹಿತರೆ.
ಎಲ್ಲರೂ ವ್ಯವಸಾಯಗಳು ಮಾಡ್ತಾಯಿದ್ದಾರೆ. ವ್ಯವಸಾಯ ಅಂದ ತಕ್ಷಣ ಒಂದು ಕುಟುಂಬದವ್ರು ಮಾಡೋಕ್ಕೆ ಸಾಧ್ಯ ಬರಲ್ಲ. ಲೇಬರ್ಗಳಿದ್ರೇ ವ್ಯವಸಾಯ. ನಮ್ಮ ಈ ಕಡೆ ಲೇಬರ್ಗಳಿಗೆ ತೊಂದರೆ ಇಲ್ಲ. ಏಕೆಂದರೆ ಲೇಬರ್ಗಳು ನಮ್ಮ ಹತ್ರ ಆರಾಮಾಗಿ ಸಿಗ್ತಾರೆ. ಈ ಕಡೆ ಎಲ್ಲ ವ್ಯವಸಾಯ ಮಾಡ್ಬೋದು. ತುಂಬ ಅನುಕೂಲವಾಗಿ ನಾವಿಲ್ಲಿ ವ್ಯವಸಾಯನ ಮಾಡ್ಬೋದು. ಓನ್ ಟಿ ಸಿ ಕೂಡ ನಮಗೆ ಇದರಲ್ಲಿ ಇದ್ದಾವೆ ಸ್ನೇಹಿತರೆ. ಬೆಳೆ ಬೆಳ್ಕೊಂಡ್ರು ಆಯಿತು, ತೋಟ ಮಾಡ್ತೀವಿ. ನಾವು ಯಾಕಪ್ಪ ಇದನ್ನೆಲ್ಲ ಹೇಳ್ತೀವಿ ಅಂತಂದರೆ, ಯಾವಾಗಲೂ ಅಷ್ಟೇ ಸ್ನೇಹಿತರೆ, ನಮಗೆ ನಾವು ತಿನ್ನುವಂತಹ ಪದಾರ್ಥಗಳು ಆಲ್ಮೋಸ್ಟ್ ಕೆಮಿಕಲ್ಸ್ಗಳು ಜಾಸ್ತಿ ಆಗಿದೆ. ಪ್ರತಿಯೊಬ್ಬರು ಕೂಡ ಹೆಚ್ಚು ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ತುಂಬ ಅನಾನುಕೂಲ ಆಗ್ತಾಯಿದೆ. ಸಾವಯವ ಕೃಷಿ ಮಾಡಬೇಕು, ಬೆಳಿಬೇಕು, ಆಗ ನಮಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ 6360446978 ನಂಬರ್ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ಗಳು ಹುಡುಕ್ತಾ ಇರ್ತಾರೆ. ಒಳ್ಳೆ ಲ್ಯಾಂಡ್ಗಳು ಸಿಕ್ಕಿರಲ್ಲ, ಒಳ್ಳೆ ಇಳುವರಿ ಸಿಕ್ಕಿರಲ್ಲ. ಅಂಥವ್ರಿಗೆ ತುಂಬ 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 ಅನುಕೂಲ ಆಗುತ್ತೆ. ನೀವು ಶೇರ್ ಮಾಡೋದ್ರಿಂದ ನಮ್ಮಂಥವರು ಕೂಡ ನಿಮ್ಮ ಸಹಾಯದಿಂದ ಸ್ವಲ್ಪ ಮೇಲೆ ಬರಲಿಕ್ಕೆ ಅವಕಾಶ ಆಗುತ್ತೆ. ಒಬ್ಬರಿಂದ ಒಬ್ಬರು ಬೆಳೀಲಿಕ್ಕೆ ಅನುಕೂಲ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.